ಮಾತಾಡ್ತೀರ ಏನ್ ಕಡೆ ಮಾತಾಡೋದು ಕಡಿಮೆ ಮಾತಾಡೋದು ಸರಿ ಮಾತಾಡ ಕಡಿಮೆ ಮಾತಾಡೋದು ತಪ್ಪೇರು ಮಾತಾಡಲಿಲ್ಲ ಅಂದ್ರೆ ತಪ್ಪೇ ತಪ್ಪೇ ಮಾತಾಡುದು ಮಾಡುದು ತಪ್ಪೇ ಮಾಡಿ ಆಡುದು ತಪ್ಪೇ ಮಾಡಿದ ಕಾರ್ಯ ತಪ್ಪು ಅಂತಾದ್ರೆ ಸರಿ ಮಾತಾಡಬೇಕಾಗಿತ್ತು ಒಪ್ಪಿಕೊಳ್ತೇನೆ ನಾನು ವರ್ತಮಾನ ಆತ್ಮೀಯ ಹೌದು ಆದ್ರೆ ಅವನ ದಿಕ್ಕು ತಪ್ಪಿಸಿದೆ ಸ್ವಾರ್ಥಕ್ಕಾಗಿ ಇಲ್ಲಿಯ ಅಧಿಕಾರ ಪಡೆಯಬೇಕು ಎಂಬ ಒಂದೇ ಒಂದು ಸ್ವಾರ್ಥಕ್ಕಾಗಿ ಇಷ್ಟೆಲ್ಲ ಸರ್ವನಾಶ ಮಾಡಿ ತಪ್ಪನ್ನು ಒಪ್ಪಿಕೊಳ್ತೇನೆ. ಧನ್ಯವಾದ ಕೊಡ್ಲಿಕ್ಕೆ ಅವ್ರು ಬಂದಾಯ್ತು ಅವ್ರು ಕೊಡ್ತು ಈ ಧನ್ಯವಾದ ಕೊಡಬೇಡ ನಮ್ಮ ಧನ್ಯವಾದ ಕೊಡುವವರೇ ಬೇರೆ ಗಮನಿಸ್ತಾ ಇದ್ದೇನೆ ನಿರ್ಗಮಿಸುವುದಕ್ಕಾಗಿ ಚಪ್ಪಾಳೆ ಹೊಡೆದಲ್ಲ. ನೀವು ಸ್ವಲ್ಪ ನಿಂಗೆ ಒಟ್ಟೆ ಹೊಡಿತೀರಿ ಈಗ ಚಪ್ಪಾಳೆ ಅಲ್ಲ ಅವನಿಗೆ ಮಾತಾಡಿಸಿದ್ದೇನೆ ರಾಜ್ಯದಿಂದ ಆವತ್ತು ವರ್ತಮಾನವನ್ನು ನಿನ್ನ ಮಾತು ಕೇಳಿ ನಾನು ಹೊರ ಹಾಕಿದ್ದ ಇಲ್ವಾ ಮತ್ತೆ ತಪ್ಪು ಮಾಡಿದವರಿಗೆ ಶಿಕ್ಷೆ ತಲೆ ಕಡಿಯುವುದು ಅಂತ ಪಾಪಿ ಮಗನೇ ನೀನು ಮಂತ್ರಿಯಾಗಿ ಎಷ್ಟೆಲ್ಲ ಮಾಡಿದ್ರೆ ನೋಡು ಕಳ್ಸಿಡು ನಿನಗೆ ಅಗತ್ಯ ಇಲ್ಲ ಕಳ್ಸಿ ಎಲ್ಲ ತೆಗಿಯ ನಮ್ಮನೆಲ್ಲ ಈಗ ಯಾವ್ದು ಶಾಶ್ವತವ ಯಾವ್ದು ಅಂತ ಹರಿಶ್ಚಂದ್ರನ ಹರಿಶ್ಚಂದ್ರ ಎಲ್ಲಿ ನೀನೇ ಅಲ್ಲಿ ಯಾವತ್ತು ಉದಾಹರಣೆ ಕೊಡುವವರು ಅಂತ ಪರಿಸ್ಥಿತಿಯವರು ಅಲ್ಲದಿರುವವರು ಉದಾಹರಣೆ ಕೊಡುವ ಧರ್ಮರಾಜ್ಯ ಯಾವ ಜೀವನವು ಶಾಶ್ವತ ಅಲ್ಲ ಅದ್ರಲ್ಲಿ ಹೇಳಿದ್ರು ಕಟ್ಟುವಾಗ ಇದನ್ನೆಲ್ಲ ಕೊಟ್ಟು ನಾಳೆ ಮಾರಾಟ ಮಾಡಿ ತಿನ್ನುತ್ತಿದ್ದೆ ಅಲ್ಲಿ ಕಟ್ಟುವಾಗ ಹೇಳಿದ್ರು ಬಿಡಿಸ್ಲಿಕ್ಕೆ ಬರ್ತಾ ಅಂತ ನೀನೊಂದು ಗೊತ್ತಿರಲಿಲ್ಲ ಆಯ್ತು ಮಾಡ ನಿಮ್ದೆಲ್ಲ ಚಳಿ ಬಿಡಿಸೋದು ನಾನೇ ಇದ್ರ ಆಗುದಿಲ್ಲ ನಿಮಗೆ ಸರಿ ಬಿಡಿಸು ಸ್ವಲ್ಪ ಮೊದಲೇ ಬಿಡಿಸ್ಬೇಕಿತ್ತು ಬಿಡಿಸ್ತೆ ಅಂದ್ರಲ್ಲ ಏನ್ ಅದಾಗಿಲ್ಲ ಯಾವುದು ಶಾಶ್ವತ ಅಲ್ವಲ್ಲ ಬರಲ್ಲ ಯಾವ್ದು ಬೇಕು ನೀನು ಇಂಥದ್ದು ಮಾಡಲ್ಲ ನಾಳೆ ಈಗ ಮಾತಾಡ್ತಿರುವ ಇದ್ರಿಗೆ ಬಿಟ್ರೆ ನಾಳೆ ಹೊಸ ಬಟ್ಟೆ ತಗೊಂಡೋಗಿ ವ್ಯಾಪಾರ ಮಾಡ್ತಾವ ಅಂತ ತೆಗೆದಾಗ್ತಾವ ಇವ ಎಲ್ಲಿಯೋ ಈಗ ನಿಂತಿದ್ದವರು ಹೃದಯಘಾತವಾಗಿ ಸಾಯುವುದಿಲ್ವಾ ಹಾಗಿರುವಾಗ ಇದೆಲ್ಲ ಯಾಕೆ ಅದಕ್ಕಾಗಿ ಹೇಳುವುದು ಇವತ್ತು ಈ ರೀತಿ ಆಗುವುದು ನಿನಗೆ ಮೊದಲೇ ಇಲ್ಲಾದ್ರೂ ಆಗ್ಬೇಕಿತ್ತು ಹೃದಯಘಾತ ಏನ್ ಮಾಡ್ಲಿಕ್ಕಿಲ್ಲ ಆಯ್ತಾ ಸಮಾಧಾನ ಆಯ್ತಾ ಸಮಾಧಾನ ಆಯ್ತಾ ಸಮಾಧಾನ ಆಯ್ತಾ ತಲೆ ಕಡಿಮೆ ನಿನಗೆ ಸಮಾಧಾನ ಆಯ್ತಾ ಉಂಗ್ರೆ ಕೊಡ ಆಗಿಲ್ಲ ತೆಗೆಯನ್ ತೋರಿಸ್ತಾರೆ ಪಾಪ ನಾವೆಲ್ಲ ಬಿಡುದಿಲ್ಲ ನಮ್ಗೆ ಗೊತ್ತುಂಟು ನೀನು ಹಾಗೆ ಹೋಗುದಿಲ್ಲ ನೆನಪಿಗಲ್ಲ ಅವ್ನು ನೆನಪು ಮಾಡ್ಕೊಳ್ಳಿಕ್ಕೂ ಇಲ್ಲ ನೀನು ಕಟ್ಕಟ್ಟು ಎಂತ ನೀನು ವ್ಯಾಪಾರ ಗೊತ್ತದ್ದೇ ಇಲ್ಲ ಬಿಡ 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 ಇದೆಲ್ಲ ಒಪ್ಪಿಸು ಇದು ನಮ್ದೇ ಹೌದು ಅಯ್ಯೋ ಅಂದು ಬಿಡೋಕಿಲ್ಲ ಇದ್ರ ಕೆಳಗೂ ಸಂಪಾದನೆ ಮಾಡ್ತಾವ ನೋಡಿದ ಪರಿಸ್ಥಿತಿ ಒಂದು ಕಾಲದಲ್ಲಿ ದೇಶದ ಮಂತ್ರಿ ಇವತ್ತು ಗಂಟು ಕಟ್ತಿದ್ದ ಒಂದು ತಿಳ್ಕೊ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಗಂಟು ಮಾಡ್ಕೊಂಡು ಹೋಗ್ಬೇಕು ಅಂತ ಜನರ ತಲೆ ಮೇಲೆ ಎತ್ತೆತ್ತು ಹೇಳಿದ್ರೆ ಕೊನೆಗೆ ನೀವು ಗಂಟು ಹೊರಬೇಕಾಗ್ತದೆ ಎಂದು ನನಗೆ ಮರಿಬಾರ್ದು ಗೊತ್ತಾಯ್ತಲ್ಲ ಮತ್ತೆ ಯಾವಾಗಲೂ ಮಾತಾಡ್ತಿದ್ದೆ ಏನಂತ ನಾನು ಕೂಡ ಮುಗಿಸಿದ್ದು ಹೊಡೆದ ದೇವರಾಣೆ ಉಂಟು ಹೇಳು ಜಿಗಂತ ನುಲಿದರೆ ಬದುಕು ಅನಂತ ಜಿಗಂತ ಮುನಿದರೆ ದಿವಂಗತ ಇಲ್ಲ ನನ್ನ ಬದುಕು ದುರಂತ ನಿನ್ನ ಮಧ್ಯೆ ದಿವಂಗತ ನೀನು ಹೀಗೆ ಬಿಡಬಾರ್ದು ಬೆಂಕಿ ತಲೆ ನಿನ್ನಗೆ ಬೋಳಿಸಿ ಸುತ್ತಲೂ ಸಗಣಿಯ ಕಟ್ಟೆಯನ್ನು ಕಟ್ಟು ಸಮ ಎಣ್ಣೆ ಹಾಕ ದೀಪ ಹಚ್ಚು ಮೆರವಣಿಗೆ ಮಾಡಿಸ್ತೇವೆ ಕಟ್ಟೆ ಮೇಲೆ ಕೂರಿಸು ಕಾಡಿನ ಮಧ್ಯದಲ್ಲಿ ಇವನ ಕಂಠವನ್ನ ರಾಜಭಟ್ರು ಹಾಗೆ ಮಾಡಿ